ಎಲ್ಲರಿಗೂ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ಇಂಡೋರ್ ಪ್ಲ್ಯಾಂಟ್ಸಿಗೆಲ್ಲ ವೀಕ್ಲಿ ಒನ್ಸ್ ನೀರನ್ನ ಹಾಕ್ಕೊಳ್ತೀನಿ. ತುಂಬ ಪ್ಲ್ಯಾಂಟ್ಸ್ ಏನಿಟ್ಟಿಲ್ಲ, ಒಂದು ಸ್ವಲ್ಪ ಫ್ರಂಟಲ್ಲಿ, ಹಾಗೆ ಇಲ್ಲೊಂದೆರಡು ಇಟ್ಟಿದ್ದೀನಿ, ಹಾಗೆ ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಫುಲ್ ಆಲ್ಮೋಸ್ಟ್ ಎಲ್ಲ ಮನಿ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ. ಅದು ನೀರಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗೇ ಬರುತ್ತೆ. ಹಾಗಾಗಿ ಮೇಂಟೆನೆನ್ಸು ಅದಕ್ಕೇನು ತುಂಬ ಬೇಕಾಗಲ್ಲ. ಹಾಗಾಗಿ ಇವತ್ತು ನಾನು ತಿಂಡಿಗೆ ಕಡುಬು ಮಾಡ್ಕೊಳ್ತಿದ್ದೀನಿ. ಕಡುಬು ನಾನು ಯಾವ ಥರ ಮಾಡ್ಕೊಳ್ತಿದ್ದೀನಿ ಅಂತ ತೋರಿಸ್ತೀನಿ. ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಸೋನಾ ಅಕ್ಕಿನ ಯೂಸ್ ಮಾಡ್ಕೊಳ್ಳೋದು. ಅದರಲ್ಲಿ ಮಾಡಿದ್ರೇ ಇದು ತುಂಬ ಚೆನ್ನಾಗಿ ಬರುತ್ತೆ. ಬೇರೆ ಅಂದರೆ ರೇಷನ್ ರೈಸಲ್ಲೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡೋದು. ಅಥವಾ ಬೇರೆ ರೈಸ್ಗಳು ಯೂಸ್ ಮಾಡ್ಬೋದು. ಅದರಲ್ಲಿ ಪುಡಿ ಅಕ್ಕಿ ಬರುತ್ತಲ್ಲ, ಆ ಥರ ಇರಬಾರ್ದು ಅಷ್ಟೇ. ಆ ಥರ ಇದ್ದರೆ ನಿಮಗೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಥರದ ರೈಸ್ನೇ ತೊಗೊಂಡಿದ್ದೀನಿ ನಾನು. ಇದನ್ನು ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಎಲ್ಲಿ ತನಕ ಅಂದರೆ ಇದು ನೋಡಿ, ಈ ಥರ ಕಾಳು ಬೆಳ್ಳಗೆ ಕಾಣಿಸ್ಬೇಕು ಅಷ್ಟೇ. ತುಂಬ ಏನು ಫ್ರೈ ಮಾಡಬೇಕಾಗಿಲ್ಲ. ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಟು ಬಿಸಿ ಮಾಡಿಬಿಟ್ಟು, ಅದಾದ ನಂತರ ಅದನ್ನು ನೀರಲ್ಲಿ ಹಾಕಿಬಿಟ್ಟು ನಾವು ಈ ಥರ ಚೆನ್ನಾಗಿ ವಾಶ್ ಮಾಡಬೇಕು. ಚೆನ್ನಾಗಿ 1-2-3 ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇದನ್ನು ನಾವು ಒಂದು ಬಟ್ಟೆ ಹಾಸಿಬಿಟ್ಟು ಅದ್ರ ಮೇಲೆ ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕು. ಅದ್ರ ನೀರೆಲ್ಲ ನೀರಿನ ಅಂಶ ಹೋಗ್ಬೇಕು ಅದ್ರದ್ದು. ಹಾಗಾಗಿ ನನಗೆ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ಫ್ಯಾನ್ ಹಾಕಿಬಿಟ್ಟು ಅದ್ರ ಕೆಳಗಡೆ ಈ ಥರ ಹಾಸಿಟ್ಟಿದ್ದೀನಿ. ನನಗೆ ಬೇಗನೆ ಆಗುತ್ತೆ. ಅಷ್ಟರಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಕಡುಬಿಗೆ ಕಡಲೆಬೇಳೆ ಚಟ್ನಿನ ಮಾಡ್ಕೊಳ್ತಿದ್ದೀನಿ. ಕಡಲೆಬೇಳೆ ಚಟ್ನಿಗೆ ಒಂದು ಸ್ವಲ್ಪ ಕಡಲೆಬೇಳೆ ತೊಗೊಂಡು ಅದನ್ನೇ 1 ನಿಮಿಷ ಈ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಒಣಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನೇ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು ಒಂದೇ ಒಂದು ಹಾಕ್ತಿದ್ದೀನಿ. ಇದಕ್ಕೆ ಒಂದು 3-4 ಪೀಸ್ ತೆಂಗಿನಕಾಯಿ, ಒಂದು ಸಣ್ಣ ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ದೊಡ್ಡ ಈರುಳ್ಳಿ ಏನಾದರೂ ಆದರೆ ಒಂದು ಕಾಲು ಭಾಗದಷ್ಟು, ಮೀಡಿಯಮ್ ಸೈಜ್ ಆದರೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ತಗೊಂಡ್ರೆ ಸಾಕಾಗುತ್ತೆ. ಇದಿಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ರುಬ್ಕೊಂಡು ಆಗೋಷ್ಟರೊಳಗೆ ನಾನು ಇಲ್ಲಿ ಅಕ್ಕಿಯಲ್ಲಿ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೀವು ರುಬ್ಕೋಬೇಕು. ಯಾವ ಥರ ಅಂತೇಳಿದರೆ ಇದನ್ನು ಒಂದು 2-3 ಸೆಕೆಂಡಿಗೆ ಈ ಥರ ರುಬ್ಕೊಳ್ಳಿ. ನಾನು ಸೌಂಡ್ ಸಮೇತ ಕೊಟ್ಟಿದ್ದೀನಿ. ಈ ಥರ ಒಂದು 2-3 ಸರಿ ಮಾಡಿ ರುಬ್ಕೊಳ್ಳಿ. ಅಷ್ಟೊತ್ತಿಗೆ ನಿಮಗೆ ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪ ದಪ್ಪ ಇರೋ ಥರ ರವೆ ಥರ ರುಬ್ಕೋಬೇಕಾಗುತ್ತೆ. ಮಿಕ್ಸಿ ಜಾರೊಳಗೆಲ್ಲ ಮೊಬೈಲ್ ಇಟ್ಟು ತೋರಿಸ್ತಿದ್ದೀನಿ ನೋಡಿ. ಸೊ ಈ ಥರ ರವೆ ಕಾಣಿಸ್ತಿರ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಗೆ ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕೊಳ್ಳುವಾಗ ನೀವು 1 ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಂತ ಹೇಳಿದರೆ 1.5 ಅಥವಾ 1/4 ಗ್ಲಾಸಷ್ಟು ನೀರನ್ನ ಹಾಕ್ಕೊಬೋದು. ಈ ಥರನೇ ಅಳತೆ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಅದಕ್ಕೇ ತೆಂಗಿನ ತುರಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತೆಗೆದಿಟ್ಟಿರೋ ರವೆನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ತಳ ಬಿಟ್ಟು ಬರೋ ತನಕ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ಈ ಥರ ಎಲ್ಲ ಒಟ್ಟಿಗೆ ಈ ಥರ ಸೆಟ್ ಆಗ್ತಿದೆ ಅಂತ ಹೇಳಿದ್ರೆ ಮತ್ತೆ ಕಡುಬನ್ನು ಮಾಡಿಕೊಂಡು ಬಿಸಿ ಇರುವಾಗಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಬಿಸಿ ಇರುವಾಗಲೇ ಕಡುಬನ್ನು ಕಟ್ಟಿಡ್ತಿದ್ದೀನಿ. ಫ್ಲೇಮ್ನ ಕೂಡ ನಾನು ಆನ್ ಮಾಡಿಟ್ಟಿದ್ದೀನಿ. ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗಿದೆ. ಸೊ ಕಡುಬೆಲ್ಲ ಕಟ್ಟಿಟ್ಮೇಲೆ ಫ್ಲೇಮ್ನ ಮೀಡಿಯಮಿಗೆ ಇಟ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಒಂದು 10-15 ನಿಮಿಷದಲ್ಲಿ ಇದು ಬೆಂದು ರೆಡಿ ಆಗುತ್ತೆ. ನಾನು ಸ್ನ್ಯಾಕ್ಸಿಗೆ ನಾನು ಪಪ್ಪಾಯ ಮತ್ತು ಡ್ರೈ ಆಮ್ಲ ಇಟ್ಟಿದ್ದೀನಿ. ಲಂಚ್ ಬಾಕ್ಸಿಗೆ ಕಡುಬು, ಸೌತೆಕಾಯಿ, ಮನೆಯಲ್ಲೇ ಮಾಡಿರುವಂಥ ಆಲೂಗಡ್ಡೆ ಚಿಪ್ಸ್ ಇಟ್ಟಿದ್ದೀನಿ. ಕಡುಬಿಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಶುಗರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ. ಯಾಕೆಂತೇಳಿದ್ರೆ ಅವನಿಗೆ ಈ ಥರ ತಿನ್ನೋದಂದರೆ ತುಂಬ ಇಷ್ಟ. ಹಾಗಾಗಿ ಅವನು ಚೆನ್ನಾಗಿ ತಿನ್ನುತ್ತಾನೆ ಅನ್ನೋ ಕಾರಣಕ್ಕೆ ಈ ಥರ ಇಟ್ಟಿದ್ದೀನಿ. ಯಾವಾಗಲಾದರೂ ಒಂದ್ಸರಿ ಈ ಥರ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅನುಜಂತೂ ಸ್ಕೂಲಿಗೆ ಹೊರಟಾಯಿತು. ಹಾಗೆ ನಿಮಗೆಲ್ಲ ಬಾಯಿ ಹೇಳ್ತಿದ್ದಾನೆ. ನಿಮ್ಮ ತನಕ ತಲುಪುತ್ತೆ ಅಂದ್ಕೊಂಡಿದ್ದೀನಿ. ಅಷ್ಟು ಜೋರಾಗಿ ಊದಿದ್ದಾನೆ ಗಾಳಿನ. ಹಾಗೆ ಇಲ್ಲಿ ನೋಡ್ತಿದ್ರೆ ನನ್ನ ಶಾಂಪೂ ಕೂಡ ಖಾಲಿಯಾಗಿತ್ತು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ತೋರಿಸ್ತೀನಿ ಅಂತ. ಶಾಂಪೂ ಪ್ರಿಪೇರ್ ಮಾಡೋಕ್ಕೆ ನನಗೆ 3 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡು, 3 ಸ್ಪೂನಷ್ಟು ಮೆಂತೆ, 3 ಸ್ಪೂನಷ್ಟು ಅಕ್ಕಿ
ಓಕೆನಾ. ನೆಕ್ಸ್ಟು 1 ಸ್ಪೂನಷ್ಟು ರೋಸ್‌ಮೆರಿ ಲೀವ್ಸು, ಹಾಗೆ ಚಹಾ ಪುಡಿ ಇದಿಷ್ಟನ್ನು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಇದಿಷ್ಟನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ 2ರಿಂದ 3 ಸರಿ ವಾಶ್ ಮಾಡಿ ಇದನ್ನು ಸೋಸ್ಕೋಬೇಕು. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀವು ಟೀ ಎಲ್ಲ ಯಾವ ಥರ ಸೋಸ್ತೀರಾ ಆ ಥರ ಸೋಸ್ಕೊಳ್ಳಿ. ಯಾಕೆಂತೇಳಿದರೆ ನಾರ್ಮಲಾಗಿ ಸೋಸೋಕ್ಕಾಗಲ್ಲ, ಟೀ ಪೌಡ್ರೆಲ್ಲ ಇರುತ್ತಲ್ಲ. ಹಾಗಾಗಿ ಈ ಥರ ಸೋಸ್ಕೊಂಡ್ರೆ ನಿಮಗೆ ಈಸಿ ಅನಿಸುತ್ತೆ, ಏನು ಕೆಳಗಡೆ ಎಲ್ಲ ಚೆಲ್ಲಲ್ಲ. ಹಾಗೆ ನೀಟಾಗಿ 2-3 ಸರಿ ವಾಶ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮಿಗಿಟ್ಟು ಇದನ್ನು ಬಿಸಿಗಿಟ್ಟಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಎಲ್ಲಿ ತನಕ ಇಡಬೇಕು ಅಂತೇಳಿದರೆ ಇದು ಕುದಿಯೋಕ್ಕಾಗಬೇಕು, ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಈಗ ನೋಡಿ ಇದು ನೊರೆ ಬಂದು ಕುದಿಯೋಕ್ಕಾಗ್ತಿದೆ ಅಂತ ಹೇಳುವಾಗ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಲೋ ಫ್ಲೇಮಿಂದ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಈಗ ಕುದೀತಿದೆ. ಇದು ಚೆನ್ನಾಗಿ ಕುದಿಯೋ ತನಕ ವೆಯ್ಟ್ ಮಾಡಿ. ಇದ್ರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿ ನೋಡಿ ಈ ಥರ ಆಗಿದೆ. ಈ ಥರ ಆಗಿ ಸ್ವಲ್ಪ ಜೆಲ್ ಟೈಪಲ್ಲಿ ನಿಮ್ಮ ಸ್ಪೂನಲ್ಲಿ ಎಂಡಿಂಗಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಜೆಲ್ ಟೈಪಲ್ಲೆಲ್ಲ ಬೇಲೊತ್ತಿಗೆ ತಕ್ಷಣ ಆಫ್ ಮಾಡಿಬಿಡಿ. ಆಫ್ ಮಾಡಿ ನೀವೇನು ಮಾಡಬೇಕು ಅಂತೇಳಿದರೆ ತಕ್ಷಣ ಇದನ್ನು ಸೋಸ್ಕೋಬೇಕು. ತುಂಬ ಹೊತ್ತು ನಿಧಾನ ಮಾಡಿದರೆ ನಿಮಗೆ ಸೋಸ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ನೀವು ಬಿಸಿ ಬಿಸಿ ಇರುವಾಗಲೇ ಸೋಸ್ಕೋಬೇಕು. ಹಾಗೆ ತುಂಬ ಕೇರ್ಫುಲ್ಲಾಗಿ ನೋಡಿ ಸೋಸ್ಕೊಳ್ಳಿ. ಕೈ ಕಾಲ ಮೇಲೆಲ್ಲ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸೋಸುವಾಗ ನಿಧಾನ ನೋಡಿ ಸೋಸ್ಕೊಳ್ಳಿ. ಈಗ ನೋಡ್ತಿರ್ಬೋದು ನಾನು ಸೋಸ್ಕೊಳ್ತಿದ್ದೀನಿ. ಕಲರ್ ನೋಡ್ತಿದ್ದೀರಲ್ವ, ಸೊ ಇಷ್ಟು ಕಲರು ಮತ್ತು ಥಿಕ್ನೆಸ್ಸು ಅಷ್ಟೇ, ಇಷ್ಟು ಬಂದಿದೆ ಅಂದರೆ ಪಟ್ ಅಂತ ಬೇಗ ಸೋಸ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ, ಮತ್ತು ನೀವು ಬೇರೆ ಬಟ್ಟೆಲೆಲ್ಲ ಹಾಕಿ ಸೋಸಬೇಕಾಗುತ್ತೆ. ಈಗ ಸೋಸಿ ಎಲ್ಲ ಆದ ನಂತರ ಇದೆರಡು ಫುಲ್ ತಣ್ಣಗಾಗೋ ತನಕ ನಾವು ವೆಯ್ಟ್ ಮಾಡಬೇಕು. ಈಗ ಪೂರ್ತಿ ತಣ್ಣಗಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ನಂದು ಇದು ಶಾಂಪೂ ಬೇಸ್, ಓಕೆನಾ. ಇದನ್ನು ತೊಗೊಂಡು 7-8 ಮಂತ್ಸ್ ಮೇಲೆ ಆಯಿತು ನಾನು. ಇದರಲ್ಲಿ ಇನ್ನೂ ತುಂಬ ಇದೆ, ತುಂಬ ಟೈಮಿಗೆ ಯೂಸ್ ಆಗುತ್ತೆ. ಇದೇನು ಕ್ರೀಮ್ ಕಲೆಕ್ಟ್ ಮಾಡಿಟ್ಟಿದ್ದೇನಲ್ಲ ಇದ್ರ ಜೊತೆ ಒಂದು 4 ಸ್ಪೂನಷ್ಟು ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೀಟರ್ ಏನಾದ್ರು ಇದ್ದರೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಶಾಂಪೂ ರೆಡಿ ಆಗುತ್ತೆ. ಇನ್ನೊಂದು ಏನು ಅಂತ ಹೇಳಿದರೆ, ನಾನು ಎಷ್ಟು ನೀರು ಹಾಕ್ಕೊಂಡಿದ್ದೆ ಅಂತ ಹೇಳಲಿಲ್ಲ. 2ರಿಂದ 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೆ. ಅದನ್ನು 1.5 ಗ್ಲಾಸ್ ನೀರು ಆಗೋಷ್ಟು ನನಗೆ ಕ್ರೀಮ್ ಕಲೆಕ್ಟ್ ಆಗಿದೆ. 1 ವೀಕಿಗೆಲ್ಲ ಆರಾಮಾಗಿ ಯೂಸ್ ಆಗುತ್ತೆ. ತುಂಬ ಕಡಿಮೆ ಹೇರ್ ವಾಶ್ ಮಾಡೋದಂದರೆ ಇನ್ನೂ ಜಾಸ್ತಿನೇ ಯೂಸ್ ಆಗುತ್ತೆ. ಈ ಥರ ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿರ್ತೀನಿ. ಫ್ರಿಜ್ಜಲ್ಲಿ ಏನು ಇಡಲ್ಲ, ನಾರ್ಮಲಾಗಿ ವಾಶ್ರೂಮಲ್ಲೇ ಇಟ್ಕೊಂಡಿರ್ತೀನಿ. ಏನು ಇದು ಹಾಳಾಗೋದು ಆ ಥರ ಎಲ್ಲ ಏನೂ ಆಗಿರಲ್ಲ. ಶಾಂಪೂ ಬೇಸ್ ಮಿಕ್ಸ್ ಮಾಡಿರ್ತೀನಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ಇದುವರೆಗೂ ನಾನು ಯೂಸ್ ಮಾಡಿದ್ದೀನಿ, ಒಂದು 10 ಡೇಸ್ ತನಕ ಎಲ್ಲ ಆರಾಮಾಗಿ ಯೂಸ್ ಆಗಿದೆ ಇದು ನನಗೆ. ನೆಕ್ಸ್ಟು ನಾನೇನು ಈ ರೈಸು ಫ್ಲ್ಯಾಕ್ಸ್ ಸೀಡ್ ಎಲ್ಲ ಇತ್ತಲ್ಲ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಸ್ಮೂತಾಗಿ ನೀರು ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಈ ಥರ ಅದ್ರ ಪೇಸ್ಟ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಕಲೆಕ್ಟ್ ಮಾಡಿಬಿಟ್ಟು ಅದನ್ನೊಂದು ಬಟ್ಟೆಗೆ ಹಾಕಿ, ಕಾಟನ್ ಬಟ್ಟೆಗೆ ಹಾಕಿ ಈ ಥರ ಸೋಸ್ಕೊಂಡು ಫುಲ್ ಕ್ರೀಮ್ ಏನು ಕಲೆಕ್ಟ್ ಆಗುತ್ತೆ ಇದನ್ನು ಏರ್ ಪ್ಯಾಕಾಗಿ ಯೂಸ್ ಮಾಡ್ತೀನಿ. ಈ ಏರ್ ಪ್ಯಾಕ್ನ ನಾನು ವೀಕಲ್ಲಿ 2 ಟೈಮ್ಸಿಗೆ ಯೂಸ್ ಮಾಡ್ಕೊಳ್ತೀನಿ. ಒಂದು ಸರಿ ಅರ್ಧದಷ್ಟು ತೊಗೊಂಡು ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಉಳಿದಿದ್ದು ಫ್ರಿಜ್ಜಲ್ಲಿ ತೆಗೆದಿಟ್ಟು ಮತ್ತು 1-2 ದಿನ ಬಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಆಯಿಲ್ ಆ ಥರ ಎಲ್ಲ ಹಾಕಿನೂ ಅಪ್ಲೈ ಮಾಡ್ಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಬಾಯ್ ಬಾಯ್.